ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತಪ್ಪು ಮಾಡುವುದು ಪಾಪವಲ್ಲ, ಅದನ್ನು ಮರೆಮಾಚುವುದು ಮಹಾಪಾಪ. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿಪಡಿಸಿದರೆ ಸಾಕು. ಒಂದು ನಾವು ನಂಬಿರುವ ಪರಮಾತ್ಮ, ಇನ್ನೊಂದು ನಮ್ಮೊಳಗಿರುವ ಅಂತರಾತ್ಮ. ಈ ಇಬ್ಬರಿಗೆ ಬಿಟ್ಟರೆ ಇನ್ಯಾರಿಗೂ ಉತ್ತರಿಸುವ ಅವಶ್ಯಕತೆ ಇಲ್ಲ. ಒಬ್ಬ ಮನುಷ್ಯ ಸಂತೋಷವಾಗಿದ್ದಾನಂದ್ರೆ ಅವನ ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ ಎಂದರ್ಥವಲ್ಲ. ಅವನು ಸಂತೋಷವಾಗಿರುವುದು ಅವನ ಮನಸ್ಥಿತಿಯಿಂದಲೇ ಹೊರತು ಬೇರೆ ಯಾವುದೇ ಕಾರಣದಿಂದಲ್ಲ. ಬದುಕಿನ ಪುಸ್ತಕ ಎಷ್ಟೇ ಹಳೆಯದಾದರೂ ನೆನಪಿನ ಪುಟಗಳು ಇನ್ನೂ ಹೊಸದಾಗಿರ್ತವೆ. ನಿಮ್ಮನ್ನು ಗುಣದಲ್ಲಿ ಅಳೆಯುವವರು ಎಂತಹ ಸಂದರ್ಭ ಬಂದರೂ ನಿಮ್ಮ ಜೊತೆಗಿರ್ತಾರೆ. ನಿಮ್ಮನ್ನು ಹಣದಲ್ಲಿ ಅಳೆಯುವವರು ಸಂಕಟ ಸಂದರ್ಭ ಬಂದಾಗ ದೂರವಾಗ್ತಾರೆ. ಸಂಕಟಗಳು ನಮ್ಮನ್ನು ಓರೆಗೆ ಹಚ್ಚುವುದು ಮಾತ್ರವಲ್ಲ, ಜೊತೆಗಾರರ ನೈಜ ಮುಖವನ್ನು ಅನಾವರಣಗೊಳಿಸ್ತದೆ. ಮನುಷ್ಯ ಸ್ವಾಭಿಮಾನಿಯಾಗಿರ್ಬೇಕು. ಏಟಿಗೆ ಎದುರೇಟು ಕೊಡುವಷ್ಟು ಮಾನಸಿಕತೆ ಇರಬೇಕು. ನಾವು ತಲೆ ತಗ್ಗಿಸ್ತೇವೆ ಎಂದು ಗೊತ್ತಾದ್ರೆ ತಲೆ ತೆಗೆಯಲು ಹಿಂದೆ ಮುಂದೆ ನೋಡದ ದುಷ್ಟರು ಇದ್ದಾರೆ. ನಾವು ಹಿಂದಡಿ ಇಟ್ಟರೆ 10 ಅಡಿ ಮುಂದೆ ಬರುವವರೇ ತುಂಬಿರುವ ಈ ಸಮಾಜದಲ್ಲಿ ಸ್ವಾಭಿಮಾನಿಯಾಗಿ ಬದುಕುವುದು ಸವಾಲೇ ಸರಿ. ಕುದಿಯುವ ನೀರಿನಲ್ಲಿ ಪ್ರತಿಬಿಂಬ ನೋಡಲು ಸಾಧ್ಯವಿಲ್ಲ. ಹಾಗೆ ಮನಸ್ಸು ಸಿಟ್ಟಿನಿಂದ ಕುದಿಯುತ್ತಿರುವಾಗ ಸರಿಯಾಗಿ ಯೋಚಿಸಲು ಆಗೋದಿಲ್ಲ, ಹಾಗೂ ಯಾವ ಸತ್ಯವೂ ಕಾಣಿಸೋದಿಲ್ಲ. ಆದ್ದರಿಂದ ಮನಸ್ಸನ್ನು ತಿಳಿನೀರಿನಂತೆ ತಿಳಿಯಾಗಿಸಿ ಸಮಾಧಾನದಿಂದ ಇಟ್ಕೊಳ್ಬೇಕು. ಸಮಯದ ಚಕ್ರವು ಬಹಳ ವೇಗವಾಗಿ ಓಡ್ತದೆ. ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರವನ್ನು ತೋರಿಸಬೇಡಿ. ನಾನು ಸರಿ ಎಂಬುದು ನಮ್ಮ ಆತ್ಮವಿಶ್ವಾಸದ ಪ್ರತೀಕವಾಗಿರಬೇಕೇ ಹೊರತು ಮತ್ತೊಬ್ಬರನ್ನು ತಪ್ಪು ಎಂದು ಸಾಧಿಸುವ ಉದ್ದೇಶದಿಂದ ಕೂಡಿರಬಾರದು. ಆಧ್ಯಾತ್ಮ ಎಂದರೆ ಆಸೆ ಬಿಟ್ಟು ಬದುಕು ಎಂಬುದಲ್ಲ, ದುರಾಸೆ ಬಿಟ್ಟು ಬದುಕು ಎಂಬುದು ಆಧ್ಯಾತ್ಮ. ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ, ಸಮತೋಲಿತ ಮನಸ್ಸಿಗಿಂತ ಶಾಂತಿ ಇನ್ನೊಂದಿಲ್ಲ, ಮತ್ತು ಕರುಣೆಯಂತ ಸದ್ಗುಣ ಯಾವುದೂ ಇಲ್ಲ. ಆಸೆಗಳು ಸತ್ತು ಹೋದ ಮೇಲೆ ಅಮೃತ ಸಿಕ್ಕರೇನು ಫಲ? ಆಯಸ್ಸು ಮುಗಿದ ಮೇಲೆ ದೇಹಕ್ಕೆ ಸಾವು, ಮನಸ್ಸಿಗೆ ನೋವಾದ್ರೆ ದಿನವೂ ಸಾವು. ಮಳೆ ಬಂದಾಗ ಛತ್ರಿ ಹಿಡಿಯುವವರು ತುಂಬಾ ಜನ ಸಿಗ್ತಾರೆ, ಆದರೆ ಛತ್ರಿ ಬಿಟ್ಟು ನಮ್ಮ ಜೊತೆ ನೆನೆಯುವವರು ಸಿಗೋದು ತುಂಬಾ ಕಷ್ಟ. ಬದುಕಿನಲ್ಲಿ ನಾವು ಯಾರನ್ನ ದ್ವೇಷಿಸಬೇಕಿಲ್ಲ. ಒಳ್ಳೆಯವರಿಂದ ಒಳ್ಳೆತನ ಕಲಿಯೋಣ, ಕೆಟ್ಟವರಿಂದ ಪಾಠ ಕಲಿಯೋಣ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.